ಟ್ರ್ಯಾಪ್ ಕೇಸ್ ಬೇರೆ, ಕೊಲೆ ಸುಪಾರಿ ಕೇಸ್ ಬೇರೆ. ರಾಜಣ್ಣ ವಿಚಾರ, ರಾಜೇಂದ್ರ ವಿಚಾರ ಎರಡೂ ಬೇರೆ ಬೇರೆ. ಇವತ್ತು ರಾಜಣ್ಣ ಸಿಗ್ತಾರೆ, ಈ ವಿಚಾರವನ್ನ ಕೇಳುತ್ತೇನೆ. ಹನಿ ಟ್ರ್ಯಾಪ್ ಕೇಸ್ಗೆ ಇತಿಶ್ರೀ ಹಾಡ್ತಾರಾ ಕೇಳ್ತೀನಿ. ಏನೇನಾಗುತ್ತೆ ನೋಡೋಣ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹನಿ ಟ್ರ್ಯಾಪ್ ಕೇಸ್ ಬೇರೆ, ಈ ಕೊಲೆ ವಿಚಾರ ಕೇಸ್ ಬೇರೆ. ಎರಡೂ ಒಂದಲ್ಲ. ರಾಜೇಂದ್ರ ಅವ್ರ ಕೇಸ್ ಬೇರೆ, ರಾಜಣ್ಣ ಅವ್ರ ಕೇಸ್ ಬೇರೆ ಅಂತ ಅವ್ರು ಹೇಳಿರೋದು. ವಿಚಾರ ಬೇರೆ, ರಾಜೇಂದ್ರ ಅವ್ರ ವಿಚಾರ ಬೇರೆ ಬೇರೆ. ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ಥ್ರೆಟ್ ಆಗಿದ್ದು ವಿಚಾರ ಸುಪಾರಿ ಇದೆ, ಇವ್ರದ್ದು ಬೇರೆ. ಹಿಂಗಾಗಿ ಅವರ ತಮ್ಮ ದೂರನ್ನ ಕೊಟ್ಟಿದ್ದಾರೆ, ತನಿಖೆ ಮಾಡ್ತಾರೆ. ಇವರು ನನಗೆ ಗೊತ್ತಿಲ್ಲ, ನಾನು ಯಾಕಂದ್ರೆ ಅಧಿವೇಶನ ಆದ್ಮೇಲೆ ಬಂದಿಲ್ಲ. ಯಾವ ರೀತಿ ಯಾರು ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸೊ ಅದು ಹೇಳಿದ್ರೆ ಡೆಲ್ಲಿಯಲ್ಲಿ ಕೂಡ ಹೇಳಿದೀವಿ, ಅವ್ರಿಗೆ ವಿಚಾರ ಬಿಟ್ಟದ್ದು ಅದು ಕೊಡೋದು ಬಿಡೋದು. ಸದನದಲ್ಲಿ ಹೇಳಿದ್ದೊಂದು, ಅವರು ದೂರು ಕೊಡುವಂತಹ ಸಂದರ್ಭದಲ್ಲಿ ಹೇಳಿದ್ದೊಂದು. ನೋಡೋಣ, ಹೇಳಿದ್ರ ಮಧ್ಯಪ್ರವೇಶ ಮಾಡಿದ್ಮೇಲೆ ಗೊತ್ತಿಲ್ಲ. ನನ್ನ ಕಡೆ ದಾಖಲಿದೆ ಅಂತ ಆದ್ರೂ ನಾನು ಹೇಳಿದ್ರು ಅವ್ರು. ಸೊ ಅದೇನಿದೆ ಅವ್ರ ಭೇಟಿ ಆದ್ಮ್ಯಾಗ ಚರ್ಚೆ ಆದ್ಮ್ಯಾಗ ನೋಡೋಣ. ಅಲ್ಲ, ಅದು ಇನ್ನೂ ಪೆಂಡಿಂಗ್ ಇದೆ, ಅದು ಬೇರೆ ವಿಷಯ. ಇನ್ನೂ ಅದು ಬಂದೇ ಅಲ್ರ ಅದಕ್ಕೂ. ಯಾಕಂದ್ರೆ ಇವ್ರು ಥ್ರೆಟ್ ಮಾಡಿದ್ದು ಬೇರೆ ವಿಷಯ. ಇವ್ರನ್ನ ಯಾರೋ ಥ್ರೆಟ್ ಮಾಡಿ ಹೇಳಿದ್ರೆ 2 ತಿಂಗಳ ಹಿಂದೆನೋ ಇವ್ರು ಥ್ರೆಟ್ ಮಾಡಿ ಫೋನ್ ಕಾಲ್ ಮಾಡಿ ಪದೇ ಪದೇ ನನಗೆ ತೊಂದರೆ ಕೊಡ್ತಾರೆ ಅನ್ನೋದು ರಾಜೇಂದ್ರ ವಿಷಯ ಬೇರೆ, ಹನಿ ಟ್ರ್ಯಾಪ್ ವಿಷಯ ಬೇರೆ. ಈಗ ಅವ್ರು ತಮ್ಮ ದೂರು ಕೊಟ್ಟಿದ್ದಾರೆ. ಅದೇ ಅವ್ರ ಕಡೆ ದಾಖಲೆ ಇದೆ ಅಂತ ಅವ್ರೇನು ಡಿಜೆ ಅವ್ರಿಗೆ ದೂರು ಕೊಟ್ಟಿದ್ದಾರೆ. ತನಿಖೆ ಮಾಡ್ತಾರೆ, ಅದನ್ನ ನೋಡೋಣ. ಅದೇನು ತನಿಖೆಯಿಂದ ಹೊರಗೆ ಬರ್ತದೆ ನೋಡೋಣ. ಟ್ರ್ಯಾಪ್ ಕೇಸ್ ಬೇರೆ, ಕೊಲೆ ಸುಪಾರಿ ಕೇಸ್ ಬೇರೆ. ರಾಜಣ್ಣ ವಿಚಾರ, ರಾಜೇಂದ್ರ ವಿಚಾರ ಎರಡೂ ಬೇರೆ ಬೇರೆ. ಇವತ್ತು ರಾಜಣ್ಣ ಸಿಗ್ತಾರೆ, ಈ ವಿಚಾರವನ್ನ ಕೇಳುತ್ತೇನೆ. ಹನಿ ಟ್ರ್ಯಾಪ್ ಕೇಸ್ಗೆ ಇತಿಶ್ರೀ ಹಾಡ್ತಾರಾ ಕೇಳ್ತೀನಿ. ಏನೇನಾಗುತ್ತೆ ನೋಡೋಣ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹನಿ ಟ್ರ್ಯಾಪ್ ಕೇಸ್ ಬೇರೆ, ಈ ಕೊಲೆ ವಿಚಾರ ಕೇಸ್ ಬೇರೆ. ಎರಡೂ ಒಂದಲ್ಲ. ರಾಜೇಂದ್ರ ಅವ್ರ ಕೇಸ್ ಬೇರೆ, ರಾಜಣ್ಣ ಅವ್ರ ಕೇಸ್ ಬೇರೆ ಅಂತ ಅವ್ರು ಹೇಳಿರೋದು. ವಿಚಾರ ಬೇರೆ, ರಾಜೇಂದ್ರ ಅವ್ರ ವಿಚಾರ ಬೇರೆ ಬೇರೆ. ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ಥ್ರೆಟ್ ಆಗಿದ್ದು ವಿಚಾರ ಸುಪಾರಿ ಇದೆ, ಇವ್ರದ್ದು ಬೇರೆ. ಹಿಂಗಾಗಿ ಅವರ ತಮ್ಮ ದೂರನ್ನ ಕೊಟ್ಟಿದ್ದಾರೆ, ತನಿಖೆ ಮಾಡ್ತಾರೆ. ಇವರು ನನಗೆ ಗೊತ್ತಿಲ್ಲ, ನಾನು ಯಾಕಂದ್ರೆ ಅಧಿವೇಶನ ಆದ್ಮೇಲೆ ಬಂದಿಲ್ಲ. ಯಾವ ರೀತಿ ಯಾರು ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸೊ ಅದು ಹೇಳಿದ್ರೆ ಡೆಲ್ಲಿಯಲ್ಲಿ ಕೂಡ ಹೇಳಿದೀವಿ, ಅವ್ರಿಗೆ ವಿಚಾರ ಬಿಟ್ಟದ್ದು ಅದು ಕೊಡೋದು ಬಿಡೋದು. ಸದನದಲ್ಲಿ ಹೇಳಿದ್ದೊಂದು, ಅವರು ದೂರು ಕೊಡುವಂತಹ ಸಂದರ್ಭದಲ್ಲಿ ಹೇಳಿದ್ದೊಂದು. ನೋಡೋಣ, ಹೇಳಿದ್ರ ಮಧ್ಯಪ್ರವೇಶ ಮಾಡಿದ್ಮೇಲೆ ಗೊತ್ತಿಲ್ಲ. ನನ್ನ ಕಡೆ ದಾಖಲಿದೆ ಅಂತ ಆದ್ರೂ ನಾನು ಹೇಳಿದ್ರು ಅವ್ರು. ಸೊ ಅದೇನಿದೆ ಅವ್ರ ಭೇಟಿ ಆದ್ಮ್ಯಾಗ ಚರ್ಚೆ ಆದ್ಮ್ಯಾಗ ನೋಡೋಣ. ಅಲ್ಲ, ಅದು ಇನ್ನೂ ಪೆಂಡಿಂಗ್ ಇದೆ, ಅದು ಬೇರೆ ವಿಷಯ. ಇನ್ನೂ ಅದು ಬಂದೇ ಅಲ್ರ ಅದಕ್ಕೂ. ಯಾಕಂದ್ರೆ ಇವ್ರು ಥ್ರೆಟ್ ಮಾಡಿದ್ದು ಬೇರೆ ವಿಷಯ. ಇವ್ರನ್ನ ಯಾರೋ ಥ್ರೆಟ್ ಮಾಡಿ ಹೇಳಿದ್ರೆ 2 ತಿಂಗಳ ಹಿಂದೆನೋ ಇವ್ರು ಥ್ರೆಟ್ ಮಾಡಿ ಫೋನ್ ಕಾಲ್ ಮಾಡಿ ಪದೇ ಪದೇ ನನಗೆ ತೊಂದರೆ ಕೊಡ್ತಾರೆ ಅನ್ನೋದು ರಾಜೇಂದ್ರ ವಿಷಯ ಬೇರೆ, ಹನಿ ಟ್ರ್ಯಾಪ್ ವಿಷಯ ಬೇರೆ. ಈಗ ಅವ್ರು ತಮ್ಮ ದೂರು ಕೊಟ್ಟಿದ್ದಾರೆ. ಅದೇ ಅವ್ರ ಕಡೆ ದಾಖಲೆ ಇದೆ ಅಂತ ಅವ್ರೇನು ಡಿಜೆ ಅವ್ರಿಗೆ ದೂರು ಕೊಟ್ಟಿದ್ದಾರೆ. ತನಿಖೆ ಮಾಡ್ತಾರೆ, ಅದನ್ನ ನೋಡೋಣ. ಅದೇನು ತನಿಖೆಯಿಂದ ಹೊರಗೆ ಬರ್ತದೆ ನೋಡೋಣ. ಟ್ರ್ಯಾಪ್ ಕೇಸ್ ಬೇರೆ, ಕೊಲೆ ಸುಪಾರಿ ಕೇಸ್ ಬೇರೆ. ರಾಜಣ್ಣ ವಿಚಾರ, ರಾಜೇಂದ್ರ ವಿಚಾರ ಎರಡೂ ಬೇರೆ ಬೇರೆ. ಇವತ್ತು ರಾಜಣ್ಣ ಸಿಗ್ತಾರೆ, ಈ ವಿಚಾರವನ್ನ ಕೇಳುತ್ತೇನೆ. ಹನಿ ಟ್ರ್ಯಾಪ್ ಕೇಸ್ಗೆ ಇತಿಶ್ರೀ ಹಾಡ್ತಾರಾ ಕೇಳ್ತೀನಿ. ಏನೇನಾಗುತ್ತೆ ನೋಡೋಣ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹನಿ ಟ್ರ್ಯಾಪ್ ಕೇಸ್ ಬೇರೆ, ಈ ಕೊಲೆ ವಿಚಾರ ಕೇಸ್ ಬೇರೆ. ಎರಡೂ ಒಂದಲ್ಲ. ರಾಜೇಂದ್ರ ಅವ್ರ ಕೇಸ್ ಬೇರೆ, ರಾಜಣ್ಣ ಅವ್ರ ಕೇಸ್ ಬೇರೆ ಅಂತ ಅವ್ರು ಹೇಳಿರೋದು. ವಿಚಾರ ಬೇರೆ, ರಾಜೇಂದ್ರ ಅವ್ರ ವಿಚಾರ ಬೇರೆ ಬೇರೆ. ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ಥ್ರೆಟ್ ಆಗಿದ್ದು ವಿಚಾರ ಸುಪಾರಿ ಇದೆ, ಇವ್ರದ್ದು ಬೇರೆ. ಹಿಂಗಾಗಿ ಅವರ ತಮ್ಮ ದೂರನ್ನ ಕೊಟ್ಟಿದ್ದಾರೆ, ತನಿಖೆ ಮಾಡ್ತಾರೆ. ಇವರು ನನಗೆ ಗೊತ್ತಿಲ್ಲ, ನಾನು ಯಾಕಂದ್ರೆ ಅಧಿವೇಶನ ಆದ್ಮೇಲೆ ಬಂದಿಲ್ಲ. ಯಾವ ರೀತಿ ಯಾರು ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸೊ ಅದು ಹೇಳಿದ್ರೆ ಡೆಲ್ಲಿಯಲ್ಲಿ ಕೂಡ ಹೇಳಿದೀವಿ, ಅವ್ರಿಗೆ ವಿಚಾರ ಬಿಟ್ಟದ್ದು ಅದು ಕೊಡೋದು ಬಿಡೋದು. ಸದನದಲ್ಲಿ ಹೇಳಿದ್ದೊಂದು, ಅವರು ದೂರು ಕೊಡುವಂತಹ ಸಂದರ್ಭದಲ್ಲಿ ಹೇಳಿದ್ದೊಂದು. ನೋಡೋಣ, ಹೇಳಿದ್ರ ಮಧ್ಯಪ್ರವೇಶ ಮಾಡಿದ್ಮೇಲೆ ಗೊತ್ತಿಲ್ಲ. ನನ್ನ ಕಡೆ ದಾಖಲೆ ಇದೆ ಅಂತ ಆದ್ರೂ ನಾನು ಹೇಳಿದ್ರು ಅವ್ರು.
ಸೊ ಅದೇನಿದೆ ನಾವು ಬೆಟ್ಟ ಆದ್ಮ್ಯಾಗ ಚರ್ಚೆ ಆದ್ಮ್ಯಾಗ ನೋಡೋಣ. ಅಲ್ಲಲ್ಲ ಅದು ಇನ್ನೂ ಪೆಂಡಿಂಗ್ ಇದೆ, ಅದು ಬೇರೆ ವಿಷಯ. ಇನ್ನೂ ಅದು ಬಂದೇ ಅಲ್ರ ಅದಕ್ಕೂ. ಯಾಕಂದ್ರೆ ಇವ್ರು ಥ್ರೆಟ್ ಮಾಡಿದ್ದು ಬೇರೆ ವಿಷಯ. ಇವ್ರನ್ನ ಯಾರೋ ಥ್ರೆಟ್ ಮಾಡಿ ಹೇಳಿದ್ರಿ 2 ತಿಂಗಳ ಹಿಂದೆನೋ ಇವ್ರು ಥ್ರೆಟ್ ಮಾಡಿ ಫೋನ್ ಕಾಲ್ ಮಾಡಿ ಪದೇ ಪದೇ ನನಗೆ ತೊಂದರೆ ಕೊಡ್ತಾರೆ ಅನ್ನೋದು ರಾಜೇಂದ್ರ ವಿಷಯ ಬೇರೆ, ಹನಿ ಟ್ರ್ಯಾಪ್ ವಿಷಯ ಬೇರೆ. ಈಗ ಅವ್ರು ತಮ್ಮ ದೂರು ಕೊಟ್ಟಿದ್ದಾರೆ. 70 ಲಕ್ಷಕ್ಕೆ ಸುಮಾರಿ ಆಗಿತ್ತು, 5 ಲಕ್ಷ ಅಡ್ವಾನ್ಸ್ ಆಗಿತ್ತು, 20 ಜನ ಇದ್ದಾರೆ. ಅದೇ ಅವ್ರ ಕಡೆ ದಾಖಲೆ ಇದೆ ಅಂತ ಅವ್ರೇನು ಡಿಜೆ ಅವ್ರಿಗೆ ದೂರು ಕೊಟ್ಟಿದ್ದಾರೆ. ತನಿಖೆ ಮಾಡ್ತಾರೆ, ಅದನ್ನ ನೋಡೋಣ. ಅದೇನ ತನಿಖೆಯಿಂದ ಹೊರಗೆ ಬರ್ತಕ್ಕ ನೋಡೋಣ. ಟ್ರ್ಯಾಪ್ ಕೇಸ್ ಬೇರೆ, ಕೊಲೆ ಸುಪಾರಿ ಕೇಸ್ ಬೇರೆ. ರಾಜಣ್ಣ ವಿಚಾರ, ರಾಜೇಂದ್ರ ವಿಚಾರ ಎರಡೂ ಬೇರೆ ಬೇರೆ. ಇವತ್ತು ರಾಜಣ್ಣ ಸಿಗ್ತಾರೆ, ಈ ವಿಚಾರವನ್ನ ಕೇಳುತ್ತೇನೆ. ಹನಿ ಟ್ರ್ಯಾಪ್ ಕೇಸ್ಗೆ ಇತಿಶ್ರೀ ಹಾಡ್ತಾರ ಕೇಳ್ತೀನಿ, ಏನೇನಾಗುತ್ತೆ ನೋಡೋಣ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹನಿ ಟ್ರ್ಯಾಪ್ ಕೇಸ್ ಬೇರೆ, ಈ ಕೊಲೆ ವಿಚಾರ ಕೇಸ್ ಬೇರೆ, ಎರಡೂ ಒಂದಲ್ಲ. ರಾಜೇಂದ್ರ ಅವ್ರ ಕೇಸ್ ಬೇರೆ, ರಾಜಣ್ಣ ಅವ್ರ ಕೇಸ್ ಬೇರೆ ಅಂತ ಅವ್ರು ಹೇಳಿರೋದು. ವಿಚಾರ ಬೇರೆ, ರಾಜೇಂದ್ರ ಅವ್ರ ವಿಚಾರ ಬೇರೆ ಬೇರೆ, ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ಥ್ರೆಟ್ ಆಗಿದ್ದು ವಿಚಾರ ಸುಪಾರಿ ಇದೆ, ಇವ್ರದ್ದು ಬೇರೆ. ಹಿಂಗಾಗಿ ಅವರ ತಮ್ಮ ದೂರನ್ನ ಕೊಟ್ಟಿದ್ದಾರೆ, ತನಿಖೆ ಮಾಡ್ತಾರೆ. ಇವರು ನನಗೆ ಗೊತ್ತಿಲ್ಲ, ನಾನು ಯಾಕಂದ್ರೆ ಅಧಿವೇಶನ ಆದ್ಮೇಲೆ ಬಂದಿಲ್ಲ. ಯಾವ ರೀತಿ ಅದೇ ಯಾರು ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸೊ ಅದು ಹೇಳಿದ್ರೆ ಡೆಲ್ಲಿಯಲ್ಲಿ ಕೂಡ ಹೇಳಿದೀವಿ, ಅವ್ರಿಗೆ ವಿಚಾರ ಬಿಟ್ಟದ್ದು, ಅದು ಕೊಡೋದು ಬಿಡೋದು. ಸದನದಲ್ಲಿ ಹೇಳಿದ್ದು ಅವರು ದೂರು ಕೊಡುವಂತಹ ಸಂದರ್ಭದಲ್ಲಿ ಹೇಳಿದ್ದು ನೋಡೋಣ. ಹೇಳಿದ್ರ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ಮೇಲೆ ಈ ರೀತಿ ಗೊತ್ತಿಲ್ಲ, ನನ್ನ ಕಡೆ ದಾಖಲೆ ಇದೆ ಅಂತ ಅದು ನಾನು ಹೇಳಿದ್ರು ಅವ್ರು. ಸೊ ಅದೇನಿದೆ ನಾವು ಬೆಟ್ಟ ಆದ್ಮ್ಯಾಗ ಚರ್ಚೆ ಆದ್ಮ್ಯಾಗ ನೋಡೋಣ. ಅಲ್ಲಲ್ಲ ಅದು ಇನ್ನೂ ಪೆಂಡಿಂಗ್ ಇದೆ, ಅದು ಬೇರೆ ವಿಷಯ. ಇನ್ನೂ ಅದು ಬಂದೇ ಅಲ್ರ ಅದಕ್ಕೂ. ಯಾಕಂದ್ರೆ ಇವ್ರು ಥ್ರೆಟ್ ಮಾಡಿದ್ದು ಬೇರೆ ವಿಷಯ. ಇವ್ರನ್ನ ಯಾರೋ ಥ್ರೆಟ್ ಮಾಡಿ ಹೇಳಿದ್ರಿ 2 ತಿಂಗಳ ಹಿಂದೆನೋ ಇವ್ರು ಥ್ರೆಟ್ ಮಾಡಿ ಫೋನ್ ಕಾಲ್ ಮಾಡಿ ಪದೇ ಪದೇ ನನಗೆ ತೊಂದರೆ ಕೊಡ್ತಾರೆ ಅನ್ನೋದು ರಾಜೇಂದ್ರ ವಿಷಯ ಬೇರೆ, ಹನಿ ಟ್ರ್ಯಾಪ್ ವಿಷಯ ಬೇರೆ. ಈಗ ಅವ್ರು ತಮ್ಮ ದೂರು ಕೊಟ್ಟಿದ್ದಾರೆ. 70 ಲಕ್ಷಕ್ಕೆ ಸುಮಾರಿ ಆಗಿತ್ತು, 5 ಲಕ್ಷ ಅಡ್ವಾನ್ಸ್ ಆಗಿತ್ತು, 20 ಜನ ಇದ್ದಾರೆ. ಅದೇ ಅವ್ರ ಕಡೆ ದಾಖಲೆ ಇದೆ ಅಂತ ಅವ್ರೇನು ಡಿಜೆ ಅವ್ರಿಗೆ ದೂರು ಕೊಟ್ಟಿದ್ದಾರೆ. ತನಿಖೆ ಮಾಡ್ತಾರೆ, ಅದನ್ನ ನೋಡೋಣ. ಅದೇನ ತನಿಖೆಯಿಂದ ಹೊರಗೆ ಬರ್ತಕ್ಕ ನೋಡೋಣ. ಟ್ರ್ಯಾಪ್ ಕೇಸ್ ಬೇರೆ, ಕೊಲೆ ಸುಪಾರಿ ಕೇಸ್ ಬೇರೆ. ರಾಜಣ್ಣ ವಿಚಾರ, ರಾಜೇಂದ್ರ ವಿಚಾರ ಎರಡೂ ಬೇರೆ ಬೇರೆ. ಇವತ್ತು ರಾಜಣ್ಣ ಸಿಗ್ತಾರೆ, ಈ ವಿಚಾರವನ್ನ ಕೇಳುತ್ತೇನೆ. ಹನಿ ಟ್ರ್ಯಾಪ್ ಕೇಸ್ಗೆ ಇತಿಶ್ರೀ ಹಾಡ್ತಾರ ಕೇಳ್ತೀನಿ, ಏನೇನಾಗುತ್ತೆ ನೋಡೋಣ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹನಿ ಟ್ರ್ಯಾಪ್ ಕೇಸ್ ಬೇರೆ, ಈ ಕೊಲೆ ವಿಚಾರ ಕೇಸ್ ಬೇರೆ, ಎರಡೂ ಒಂದಲ್ಲ. ರಾಜೇಂದ್ರ ಅವ್ರ ಕೇಸ್ ಬೇರೆ, ರಾಜಣ್ಣ ಅವ್ರ ಕೇಸ್ ಬೇರೆ ಅಂತ ಅವ್ರು ಹೇಳಿರೋದು. ವಿಚಾರ ಬೇರೆ,